ಗೈಸ್ ಎಲ್ಲರಿಗೂ ವೆಲ್ಕಮ್ ಹೊಸ ವ್ಲಾಗ್ಗೆ ಸುಸ್ವಾಗತ. ಸೊ ನಾನಿವಾಗ ಕ್ಲಾಸಲ್ಲಿದ್ದೀನಿ, ನೋಡ್ಬೋದು ಹಿಂದೆ ಬೇಗ ಬಂದುಬಿಟ್ಟಿದ್ದೀನಿ. ಪ್ಲಸ್ ನಾನು ಬೂಸ್ಟ್ ತೊಗೊಂಡಿದ್ದೀನಿ, ಚಿಲ್ಡ್ ಬೂಸ್ಟ್. ಸೊ ಇವತ್ತು ಹೊಸ ಡಿಪಾರ್ಟ್ಮೆಂಟ್ ಇದೆ ನಮಗೆ, ಪೇರಾಡಾಂಟಿಕ್ ಅಂತ. ನಾನು ಪೋಸ್ಟಿಂಗ್ ಆಗಿರೋದು. ಸೊ ಆ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತೀವಿ ಹಿಂಗೆ ಅಂತ ತೋರ್ಸೋಕ್ಕಾಗದೆ ತೋರಿಸ್ತೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಥಿಯರಿ ಇದೆ, ಸೊ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಇದನ್ನು ಚೆಕ್ ಮಾಡಬೇಕು ಅಂತಿದ್ದೀನಿ, ಲೈಕ್ ಫುಲ್ ಒಂದೇ ಸೈಡ್ ಬಿಡೋಣ, ಟ್ರೈ ಮಾಡೋಣ. ಬ್ರೈಟ್ ವೀಲ್ ಆಗ್ಬಿಡ್ತು. 600 ml ಡೆಮಾಲಿಸ್ಟ್, 600 ml. ಸೊ ಲೆಟ್ಸ್ ಗೋ ಗೈಸ್. ಕ್ಲಾಸಿಗೆ ಬಂದು ಸುಮ್ಮನೆ ಈ ಕಡೆ ಕಣ್ಣು ಆಡಿಸ್ತಿದ್ದೆ. ಸೊ ಹೊಸ ಫೋನ್ ನೋಡಿ, ಊರ್ವಶಿ ಹೊಸ ಫೋನು ಇವಳ್ದೆ ಗೈಸ್. ಊರ್ವಶಿ ಬಿಟ್ಟಾಕಿ ಫ್ರೆಂಡ್ ಗಿವ್ ಎ ಫೋನ್ ಗೈಸ್. ಇದು ನೋಡಿ iPhone 14 ಹೊಸ ಫೋನು. ರಿಚ್ ಕಿಡ್ಸ್ ಗೈಸ್, ರಿಚ್ ಕಿಡ್ಸ್ ಎಲ್ಲರೂ ರಿಚ್ ಕಿಡ್ಸು, ಏನೂ ಮಾಡೋಕ್ಕಾಗಲ್ಲ. ಓಕೆ, ಬಕ್ರಿ ಪಾರ್ಟಿ ಕೊಡ್ಸಲ್ಲ ಇವತ್ತು. ಹೊಸ ಫೋನ್ ನೋಡಿ ಗೈಸ್. ಯಾವುದು G64 ಗೈಸ್. ನಮ್ಮದು iPhone 14 ಅಷ್ಟೇ, G64 ಅದು ಏನು ಹೋಗಿದೆ. ಸೊ ಗೈಸ್ ಬನ್ನಿ, ಕ್ಲಾಸಲ್ಲಿ ಸರ್ ಬಂದು ಮೋಸ್ಟ್ಲಿ ಬರ್ತೀಯಾರಲ್ಲಿ. ಸೊ ಸಿಗೋಣ. ಹೊಸ ಡಿಪಾರ್ಟ್ಮೆಂಟ್. ಹಾಯ್ ಶಬೀರ್, ಹಾಯ್ ಜಿಜಿ, ಹಾಯ್ ಊರ್ವಶಿ, ಹಾಯ್ ಪ್ರಂಜುಲ್, ಹಾಯ್ ಪಾಟೀಲ್. ಸೊ ಗೈಸ್ ಕ್ಲಾಸ್ ಮುಗೀತು, ಥಿಯರಿ ಕ್ಲಾಸ್ ನಮ್ಮದು. ಸೊ ಇವಾಗ ಪ್ರಾಕ್ಟಿಕಲ್ಸ್ ಇದೆ, ಐ ಮೀನ್ ಡಿಪಾರ್ಟ್ಮೆಂಟ್ ಇದೆ. ಹೊಸ ಡಿಪಾರ್ಟ್ಮೆಂಟ್ ಅಲ್ವಾ, ಪೆರಿಯೋಡಾಂಟಿಕ್ಸು. ಸೊ ಅಲ್ಲಿಗೆ ಹೋಗೋಣ, ಬನ್ನಿ, ಅಲ್ಲಿ ಹೋಗಿ ಸಿಗ್ತೀನಿ. ಸೊ ಗೈಸ್ ನಾವು ಎಷ್ಟು ಲೇಸಿ ಅಂತಂದರೆ ಫಸ್ಟ್ ಫ್ಲೋರಿಗೂ ಲಿಫ್ಟಲ್ಲಿ ಹೋಗ್ತೀವಿ ನೋಡಿ, ಎಲ್ಲ ಈ ಶಬೀರ್ ಮಹಿಮೆ. ಸೊ ಬನ್ನಿ ಡಿಪಾರ್ಟ್ಮೆಂಟ್ ಆಫ್ ಪೆರಿಯೋಡಾಂಟಾಲಜಿ ಹೋಗೋಣ ಇವಾಗ. ಗೈಸ್ ಕ್ಲಾಸ್ ಫುಲ್ ಬೋರ್ ಆಗ್ತಿತ್ತು. ಸೊ ನಾನು ಆಚೆ ಬಂದೆ. ಸೊ ನಾನು ಕೇಳಿದ್ರೆ ಇವನು ಹೆಂಗೆ ಬರ್ತೇನೆ ನೋಡಿ ಗೈಸ್, ಕ್ಲಾಸ್ ಬಿಟ್ಟು ತಿರುಗಾಡ್ತೀನಿ ಆಚೆ. ಸೊ ಬನ್ನಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಕ್ಯಾಂಟೀನ್ ಹೋಗ್ಬಿಟ್ಟು ಮತ್ತೆ ಕ್ಲಾಸ್ಗೆ ಹೋಗೋಣ. ಸೊ ಇವಾಗ ನಮ್ದು ಊಟ ಎಲ್ಲ ಆಯಿತು, ಕ್ಲಾಸಿಗೆ ಬಂದಿದ್ದೀನಿ. ಕ್ಲಾಸಲ್ಲಿ ಜನ ಇಲ್ಲ ಗೈಸ್, ಐಸು ನಿಂತಿದ್ದೀನಿ. ಶಿ ಇಸ್ ಡ್ರಿಂಕಿಂಗ್ ಲಸ್ಸಿ ಆ್ಯಂಡ್ ಈ ನಮಗೆ ಕೆಲಸ ಇಲ್ಲ. ಅಲ್ಲಿ 3 ಜನ ಕಾಣಿಸ್ಬೋದು ನಿಮಗೆ, ಅವರು ಕೂತಿಯಾರಲ್ಲಿ. ಇಲ್ಲೆರಡು ಬರ್ತಾ ಇದ್ದಾವೆ. ಸೊ ಇವಾಗ ಥಿಯರಿ ಕ್ಲಾಸಿಗೆ ಅಂತೆ ಫುಲ್ ಬೋರ್ ಆಗ್ತಾಯಿದೆ ಗೈಸ್, ನಿಜ. ಮನೆ ಹೋಗಬೇಕಾಗಿತ್ತು, ಕ್ಲಾಸ್ ಮುಗಿಸ್ ಮನೆ ಹೋಗ್ತೀನಿ. ಮತ್ತೆ ಮುಂದೆ ಸಿಗೋಣ ಬನ್ನಿ ಕ್ಲಾಸ್ ಆದಮೇಲೆ. ಗೈಸ್ ಇವಾಗ ಮನೆಗೆ ಬಂದೆ. ಕಾಲೇಜಲ್ಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಕ್ಲಾಸ್ ಮುಗಿದ ಮೇಲೆ. ಸೊ ಇವಾಗ ಮನೆಗೆ ಬಂದೆ, ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿಬಿಟ್ಟು ಮುಂದೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗೊತ್ತಿಲ್ಲ ಏನಿದೆ ಇವತ್ತು ಕೆಲಸ ಏನಿದೆ ಅಂತ. ಸೊ ನೋಡೋಣ ಬನ್ನಿ ಏನಿದೆ ನೋಡೋಣ. ಹಂಗೆ ಗೈಸ್ ಫುಲ್ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ನಿನ್ನೆ ಮಾಡಿದ್ದು 3 ವೀಡಿಯೋ ಮತ್ತು 3 ವ್ಲಾಗ್ ನಾನು ಎಡಿಟ್ ಮಾಡಿದ್ದೆ ರಾತ್ರಿ ಫುಲ್ ಕೂತ್ಕೊಬಿಟ್ಟು. ಫುಲ್ ಡಿಲೀಟ್ ಆಗಿಬಿಟ್ಟಿದೆ ನೋಡಿ. ಕನೆಕ್ಟ್ ಮಾಡಿದ್ದೀನಿ iOS ಪೋರ್ಟಿಗೆ, ಎಲ್ಲ ರಿಕವರ್ ಮಾಡ್ತೀನಿ ಫೈಲ್ಸ್ ಎಲ್ಲ. ನೋಡೋಣ ಎಷ್ಟಾಗತ್ತೆ ಅಷ್ಟಾಗಲಿ. ಡಿಲೀಟ್ ಆಗಿರೋದೆಲ್ಲ ರಿಕವರ್ ಆಗ್ಬಿಟ್ಟು ಬಂದುಬಿಟ್ರೆ ಸಾಕಪ್ಪ. ಯಾಕೆಂದರೆ 3 ವ್ಲಾಗ್ ಮಾಡಿದ್ದೀನಿ. ಬೆಳಗ್ಗೆ ನಾನು ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ, ಬ್ಯಾಟ್ಮನ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ ಹಂಗೇನೆ. ಸೊ ನೋಡಬೇಕು, ನ್ಯೂ ಇಯರ್ ನಾಳೆ ಅಂದರೆ ಇವತ್ತು ರಾತ್ರಿ, ಇವತ್ತು ಒಳಗಡೆ ಮಾಡ್ಕೋಬೇಕು. 3 ವ್ಲಾಗ್ ಗೈಸ್, 3 ವ್ಲಾಗು ಎಡಿಟ್ ಮಾಡಿಟ್ಟಿದ್ದೆ, ಎಲ್ಲ ಡಿಲೀಟ್ ಆಗಿಬಿಡ್ತು. ಏನು ಮಾಡಿದೆ ಅಂದರೆ ನಿದ್ದೆಗಳಲ್ಲಿ ಏನೋ ಒತ್ಬಿಟ್ಟಿದ್ದೀನಿ. ರೀಸೆಂಟ್ಲಿ ಡಿಲೀಟಲ್ಲೂ ಅಲ್ಲೂ ಡಿಲೀಟ್ ಆಗಿಬಿಟ್ಟಿದೆ. ಸೊ ಮತ್ತೆ ರಿಕವರ್ ಮಾಡೋಕೆ ಇಟ್ಟಿದ್ದೀನಿ. ಇದು ನೋಡಿದ್ರೆ 198 ಮಿನಿಟ್ಸ್ ತೋರಿಸಿದೆ ಆ್ಯಂಡ್ ಚಾರ್ಜ್ ಬೇರೆ 4% ಇದೆ. ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡೋಣ. ರಿಕವರ್ ಆದರೆ ತೋರಿಸ್ತೀನಿ ಬನ್ನಿ ಹೇಗೆ ಅಂತ. ಸೊ ಗೈಸ್ ಇವಾಗ ಲಾಸ್ಟಿಗೆ ಏನೋ ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇಷ್ಟು ಆಗಬೇಕಂತೆ, ಆವಾಗಲೇ ರಿಕವರ್ ಆಗಿತ್ತು, ಬಟ್ ಲ್ಯಾಪ್ಟಾಪ್ ಸ್ವಿಚ್ ಆಫ್ ಆಗಿಬಿಡ್ತು. ಸೊ ನೋಡಿ ನಂದೇ ಐಫೋನು ರಿಕವರ್ ಆಗ್ತಾಯಿದೆ. ನೋಡೋಣ ಎಷ್ಟಾಗುತ್ತೆ ಅಷ್ಟಾಗಲಿ. ಇದು ಫುಲ್ ಕಂಪ್ಲೀಟ್ ಆದರೆ ಸಾಕು, ಆಮೇಲೆ ಹೆಂಗೋ ರಿಕವರ್ ಮಾಡ್ಕೋಬೋದು. 2000 years later. ಸೊ ಗೈಸ್ ಇವಾಗ ಒಂದು ಟ್ರೈ ಮಾಡಿದೆ ಇನ್ನೊಂದು ಸಾಫ್ಟ್ವೇರಲ್ಲಿ, ಅದು ಆಗ್ತಿಲ್ಲ. ಅಂದರೆ ಇನ್ನೊಂದು ಆಯಿತು, ಎರಡನೇದು, ಬಟ್ ಅದು 2500 ರೂಪಾಯಿ ದುಡ್ಡು ಕೇಳ್ತಿದ್ದಾರೆ. ಲೈಕ್ ಫ್ರೀ ಇಲ್ಲಂತೆ, ಪೇಯ್ಡ್ ಮಾತ್ರ ಅದು. ಸೊ ಅದಾಗ್ತಿಲ್ಲ. ಸೊ ಲಾಸ್ಟ್ ಆಪ್ಷನ್ ಇದೊಂದು ನೋಡಿ, 5% ಆಗಿದೆ. ಇದಾಗಿಲ್ಲ ಅಂದರೆ ವ್ಲಾಗ್ ಹೋದಂಗೆ 2 ವ್ಲಾಗ್ ಹೋಗುತ್ತೆ ಗೈಸ್. ಒಂದು ಮೋಮೋಸ್ ಮಾಡೋದಿತ್ತು, ಪ್ಲಸ್ ಒಂದು ಪನ್ನೀರ್ ಏನೋ ಇತ್ತು, ಪ್ಲಸ್ ಒಂದು ಕಾಲೇಜ್ ವ್ಲಾಗ್ ಇತ್ತು, ಎಲ್ಲ ಹೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ, ಆಗುತ್ತೆ. ಲಾಸ್ಟ್ ದಿನ ಹಿಂಗಾಯಿತು. ಸೊ ನೋಡೋಣ ಬನ್ನಿ, ನೆಕ್ಸ್ಟ್ ಏನಾರ ಹೊಸ ವ್ಲಾಗ್ ಮಾಡೋಣ ಇವತ್ತಿಂದು. ಇದೊಂದು ಆದರೆ ನೋಡೋಣ, ಆಗಿಲ್ಲ ಅಂದರೆ ಹ್ಯಾವ್ ಟು ಫರ್ಗೆಟ್ ದಟ್ ಅಷ್ಟೇ, ಮರ್ತೋಗ್ಬೇಕು. ಬನ್ನಿ ಹೋಗೋಣ.
ಸೊ ಗೈಸ್ ಇಷ್ಟೊತ್ತೂ ವ್ಲಾಗ್ನೇ ಹುಡುಕ್ತಾ ಇದ್ದೆ, ರೀಸೆಂಟ್ಲಿ ಡಿಲೇಟೆಡು ಅದು ಇದು iTunes ಲೈಬ್ರರಿ ಎಲ್ಲ ಕಡೆ ಹುಡುಕ್ತೆ, ಸಿಕ್ಕಲಿಲ್ಲ. ತುಂಬ ಎಫರ್ಟ್ಸ್ ಹಾಕಿದ್ರೂ ಮಿಸ್ ಆಗ್ಬಿಡ್ತು. ಸೊ ಇದೊಂಥರ ನಂಗೆ ಲೆಸನ್ ಥರ ಅಷ್ಟೇ, ಸ್ವಲ್ಪ ಅಟೆಂಟಿವ್ ಆಗಿರಬೇಕು ಮತ್ತು ಸ್ವಲ್ಪ ಸೀರಿಯಸ್ ಆಗಿರಬೇಕು ಅಂತಷ್ಟೇ ಲೈಫಲ್ಲಿ. ಸೊ ಇನ್ಮೇಲೆ ಆ ಥರ ವ್ಲಾಗ್ ಎಲ್ಲ ಮಾಡ್ಕೊಂಡು ಹೋಗಬಾರ್ದು. ಯಾಕೆಂದರೆ ನೋಡಿ 3 ವ್ಲಾಗ್ ಮಿಸ್ ಆಯಿತು ನಂದು. ಇವತ್ತು ನಾಳೆ ನಾಡಿದ್ದು 3 ಮಾಡಿದ್ದೆ. ಕುಕಿಂಗ್ ವ್ಲಾಗ್ಸ್ ಇರ್ಬೋದು, ಬ್ಯಾಟ್ಮ್ಯಾನ್ ಇರ್ಬೋದು, ಎಲ್ಲ ಇತ್ತು. ಸೊ ಎಲ್ಲ ಮಿಸ್ ಆಯಿತು. ಸೊ ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಸೊ ಅದಕ್ಕೆ ಇವತ್ತಿನ ವ್ಲಾಗು ಸ್ವಲ್ಪ ನೀವೇ ಮಾಡೋಣ ಅಂತ ಅಷ್ಟೇ, ಏನಿಲ್ಲ. ಸೊ ಬನ್ನಿ ಗೈಸ್, ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಆಚೆ ಏನೋ ಹೋಗೋದಿದ್ರೆ ಹೋಗೋಣ, ಸ್ವಲ್ಪ ಕೆಲಸ ಏನೋ ಮಾಡೋಣ. ಸೊ ಲೆಟ್ಸ್ ಗೋ. ಸುಮ್ಮನೆ ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಸ್ನಾನ ಮಾಡಿಸಿದೆ, ಹಂಗೆ ಅರ್ಜೆಂಟಾಗೆ ಹೊರಡಂಗೆ ಆಗ್ಬಿಟ್ಟು ನಾನು ಇನ್ನೂ ಒರೆಸ್ಕೊಂಡಿಲ್ಲ. ಸೊ ಬನ್ನಿ ಹೋಗಿ ಸಿಗೋಣ ಅಲ್ಲಿ. ಗೈಸ್ ಫುಲ್ ಸುಸ್ತಾಗ್ಬಿಟ್ಟಿತ್ತು ಆಚೆನೇ ಬಂದಾಗ, ಸ್ವಲ್ಪ ಜ್ವರ ಥರ ಆಗ್ಬಿಡ್ತು. ಸ್ವಲ್ಪ ಅದಕ್ಕೋಸ್ಕರ ರೆಸ್ಟ್ ಮಾಡಿಬಿಟ್ಟು ಇವಾಗ ಹೇರ್ ಕಟ್ ಮಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಕೂದಲು ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ಸೊ ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಸಂಜೆ ಬ್ಯಾಟ್ಮಿಂಟ್ಗೆ ಹೋಗಬೇಕು, ಪ್ಲಸ್ ಆಚೆ ಹೋಗೋದಾದರೆ ಚೆನ್ನಾಗಿ ಕಾಣಬೇಕು ಅಂತ ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ತೀನಿ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ. ಸೊ ಗೈಸ್ ನಾನು ಮನೆಗೆ ಬಂದೆ. ಕಟಿಂಗ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ, ಎಷ್ಟು ಸಹಾಯ ಮಾಡಿದ್ದಾರೆ ಅಂತ. ಗಡ್ಡ ಏನೂ ಮಾಡಿಸಿಲ್ಲ, ಬಟ್ ಈ ಶೇಪ್ ನೋಡಿ ಹೆಂಗಿದೆ ಅಂತ. ಹಿಂಗೆ ಬಂದು ಹಿಂಗಿದೆ. ಈಗೇನು ಅಷ್ಟೇ ಇಷ್ಟು ಚೆನ್ನಾಗಿ ಕಾಣಿದೆ ಅಂತ. ಅವನು ಮದನ್ಪಲ್ಲಿ ಅಂತೆ. ಸೊ ಲೋಕೇಶ್, ಇಫ್ ಯು ವಾಚಿಂಗ್ ದಿಸ್ ವ್ಲಾಗ್ ಇಸ್ ಫಾರ್ ಯು. ಮದನ್ಪಲ್ಲಿ ಅವರಂತೆ ಅವರು. ಸೊ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಮದನ್ಪಲ್ಲಿ, ವಿಜಯವಾಡ, ಅನಂತಪುರ ಎಲ್ಲ ಅಲ್ಲಿದ್ದಾರೆ ಅಂತ. ಅದಕ್ಕೆ ಚೆನ್ನಾಗಿ ಮಾಡ್ತೀನಿ ಅಂತ ಮಾಡ್ದೆ. 100 ರೂಪೀಸ್ ಕೊಟ್ಕೊಂಡ್ಬಂದೆ ಗೈಸ್ ಅಷ್ಟೇ. ಚೆನ್ನಾಗಿ ಮಾಡಿದ್ದಾನಲ್ವಾ, ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನ್ಯೂ ಇಯರ್ ಹೇರ್ ಕಟ್, ನ್ಯೂ ಇಯರ್ ನ್ಯೂ ಲುಕ್. ಸೊ ಲೆಟ್ಸ್ ಗೋ. ಹೇಳ್ಬೇಕಾ? ಹಾಯ್, ಮುಂಬರುವ ಅಂದರೆ ನಾಳೆನೇ ಹೊಸ ವರ್ಷದ ಒಂದು ವರ್ಷಾರಂಭ ಆಗ್ತಾ ಇದೆ. ಅದರ ಹಿಂದಿನ ದಿನ ನಾವು ಸಂಭ್ರಮಿಸೋದು ಭಾಳ ಮುಖ್ಯ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಬ್ಯಾಡ್ಮಿಂಟನ್ನ ಆಡುವ ಮೂಲಕ ಸ್ನೇಹಿತರೆಲ್ಲ ಈ ಒಂದು ವರ್ಷಕ್ಕೆ ಮುನ್ನಡಿಯನ್ನು ಬರಿತಾ ಇದ್ದೀವಿ ಸ್ನೇಹಿತರೆ. ಸೊ ಗೈಸ್ ನನಗೆ ಸ್ವಲ್ಪ ಫೀವರ್ ಇಷ್ಟ ಇದೆ, ಚಿಲ್ಸ್ ಎಲ್ಲ ಇದೆ, ಬೆಳಗ್ಗೆಯಿಂದ ಹೇಳಿದ್ದಲ್ಲ. ಸೊ ಅದಕ್ಕೋಸ್ಕರ ಜೋಗಿ ಹಾಕೊಂಡು ಚೆನ್ನಾಗಿರುತ್ತೆ. ದಿನ ಆಡ್ಬಿಟ್ಟು ಮಲ್ಕೊಂಬಿಟ್ರೆ ಅಷ್ಟೇ ರೆಸ್ಟ್ ಸಿಗುತ್ತೆ. ಸೊ ಆಡಬೇಡ, ಲಾಸ್ಟ್ ಏನಾರ ಹೋಗ್ತಾ ಇದ್ದೀವಿ. ಸೊ ಕೋಟಿಗೆ ಬಂದೆ ನೋಡಿ, ನಮ್ಮ ಗ್ರೂಪಲ್ಲಿ ಇಬ್ಬರೇ ಆಡ್ತಿದ್ದಾರೆ. ಸೊ ನಾನು ಜಾಯ್ನ್ ಆಗೋಣ ಬೇಗ ಇವಾಗ, ರೆಡಿಯಾಗಿ ಶೂ ಹಾಕೋಬಿಟ್ಟು. ಗೈಸ್ ನಾನು ಅಂಪೈರ್ ಆಗಿದ್ದೀನಿ ಇಲ್ಲಿ ಮ್ಯಾಚಿಗೆ. ಸೊ ಇಲ್ಲಿ ಮ್ಯಾಚ್ ನಡೀತಿದೆ. ಇವ್ರು ನೋಡಿ, ಇವ್ರು ಬೀರಲ್ಲ, ಸಖತ್ ಮೋಸ ಮಾಡ್ತಾರೆ. ಅದಕ್ಕೋಸ್ಕರ ಚೇರ್ ಮೇಲೆ ನಿಂತ್ಕೊಂಡು ಅಂಪೈರಿಂಗ್ ಮಾಡಿಕೊಂಡು. ನಾವು ಇವಾಗ ಕಾಫಿ ಹೋಗ್ತಾ ಇದ್ದೀವಿ. ತುಂಬ ಸುಖ ಆಗ್ಬಾರ್ದು, ಈ ಥರ ಆಡೋಕ್ಕೆ ಹೋಗ್ಬಾರ್ದು ಯಾವತ್ತೂ. ತುಂಬ ಹಿಂಗಿದ್ದೀವಿ ಇವತ್ತು. ಚೆನ್ನಾಗಿ ಸುಸ್ತಾಗಿ ಆಡಿದ್ದೀವಿ. ಹೊಸ ವರ್ಷದ ಜೋಶ್ ಇರುತ್ತಾ ಇಲ್ಲೋ ಗೊತ್ತಿಲ್ಲ, ಒಟ್ಟು ಭಾರಿ ಆಡಿದ್ದೀವಿ. ಹೊಸ ವರ್ಷದ ಜೋಶ್ ಇದ್ದಂಗೆ ಆಗ್ಬಿಡ್ತು, ತುಂಬ ಆಡ್ಬಿಟ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಈಗ 10 ಆಡಿದ್ದೀವಿ. ಬೆಂಗಳೂರಿನ 1,45,00,000 ಜನಸಂಖ್ಯೆಗೂ ಸಹ ಹೊಸ ವರ್ಷ ಒಳ್ಳೇದು ಮಾಡಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೀನಿ. ಸೊ ಇವಾಗ ನಾವು ನೋಡಿ ಕೇಕ್ ತಗೊಂಡು ಆಯಿತು, ಇಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಅಷ್ಟು ವರ್ಷ ಇತ್ತು. ಗೈಸ್ ಇವತ್ತು ಜಸ್ಟ್ ಮನೆಗೆ ಬಂದೆ. ನನಗೆ ಸಿಚುವೇಶನ್ ಫುಲ್ಲು ಕ್ರಿಟಿಕಲ್ ಥರ ಆಗ್ಬಿಟ್ಟಿದೆ, ನಡೆಯೋಕ್ಕೆ ಆಗ್ತಿಲ್ಲ. ಕಾಲೆಲ್ಲ ಫುಲ್ ಸೋರೇನ ಆಗ್ಬಿಟ್ಟಿದೆ. ಹೋಗಿ ರೆಸ್ಟ್ ಅಂದರೆ ಮಲಗೋದೆ ಅಷ್ಟೇ. ಇವಾಗ 1 ಗಂಟೆಗೆ 12 ಎಬ್ಬಿಡ್ತಾರೆ, ಆವಾಗ ನೋಡೋಣ ಬನ್ನಿ ಏನು ಕತೆ ಅಂತ. ಸೊ ಲೆಟ್ಸ್ ಗೋ. ಸೊ ಗೈಸ್ ವಿಡಿಯೋ ಎಂಡ್ ಮಾಡೋಕ್ಕೂ ಆಗಿಲ್ಲ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡಾಗಿ ಎಂಡ್ ಮಾಡ್ತಾಯಿದ್ದೀನಿ. ಬ್ಯಾಟ್ಮಿಂಟಿಂದ ಏನಾಯಿತು ಮತ್ತು ನಮ್ಮ ಜ್ವರ ಹೆಂಗಾಯಿತು ಅಂತೆಲ್ಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ. 101 ಡಿಗ್ರೀಸ್ ಇದೆ ಗೈಸ್ ಇವಾಗ, ನನಗೆ ಜ್ವರ ಇದೆ. ಸೊ ಮಾತಾಡೋಕ್ಕೂ ಆಗ್ತಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಮೇಲೆ ಎಲ್ಲರಿಗೂ ಮೇಯ್ನ್ಲಿ ಹ್ಯಾಪಿ ನ್ಯೂ ಇಯರ್. ಇವತ್ತು January 1st. ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಆಗುತ್ತೆ. ಬಾಯ್ ಗೈಸ್, ಟೇಕ್ ಕೇರ್.